ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೀಟ್ರೂಟ್ ಬರ್ಫಿ ಮಾಡ್ತಾಯಿದ್ದೀನಿ. ಸೊ ಬೀಟ್ರೂಟ್ ಅಂದ್ರೇ ಮನೆಗಳಲ್ಲಿ ಮಕ್ಕಳಿಗೆ ಬೇಡ ಬೇಡ ಅಂತಿರ್ತಾರಲ್ಲ, ಸೊ ಈ ಥರ ಮಾಡಿ ಕೊಡಿ, ಅವರು ಮತ್ತೆ ಮಾಡು ಅಂತ ಹೇಳ್ತಾರೆ. ಸೊ ಅಷ್ಟು ರುಚಿಯಾಗಿರುತ್ತೆ. ಸೊ ಬೀಟ್ರೂಟ್ ಬರ್ಫಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ. ಸೊ ಅದನ್ನು ಸಿಪ್ಪೆನ ತೆಗೆದು ಗ್ರೇಟ್ ಮಾಡಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು 4-5 ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ. 1-2 ಕಪ್ ಹಾಲು ಬೇಕಾಗುತ್ತೆ. ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಆಮೇಲೆ ಏಲಕ್ಕಿ. ಒಂದು ತಟ್ಟೆಗೆ ತುಪ್ಪ ಹಾಕಿ ಅದನ್ನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬೀಟ್ರೂಟ್ನ ಅದ್ರ ಸಿಪ್ಪೆ ತೆಗೆದು ಗ್ರೇಟ್ ಮಾಡಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ ಗ್ರೇಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ತುಂಬ ಪೇಸ್ಟ್ ನುಣ್ಣಗೂ ಬೇಡ, ತರಿಯಾಗಿ ಕೋರ್ಸಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಒಂದು ಅಗಲವಾಗಿರೋ ನಾನ್ ಸ್ಟಿಕ್ ಪ್ಯಾನ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾದಿದೆ. ಈಗ 1-2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿನ ಹುರ್ಕೊಳ್ಳೋಣ. ನೋಡಿ, ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿದೆ, ಕಾಣಿಸ್ತಿದೆಯಲ್ಲ. ಸೊ ಈಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಸೊ ನೋಡಿ, ಗೋಡಂಬಿನ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಬೀಟ್ರೂಟ್ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅದರದ್ದು ಮಾಯಿಶ್ಚರ್ ಎಲ್ಲ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಕೈ ಬಿಡದೇ ಇರೋಂಗೆ ತಿರುಗಿಸ್ಕೊಡ್ತಾ ಇರಬೇಕು. ಈಗ 4 ಸ್ಪೂನ್ ತೆಂಗಿನ ತುರಿ ಹಾಕೋಣ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಗುರಿನ ನಾನು ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ. ಈಗ 1-2 ನಿಮಿಷ ಇದು ಫ್ರೈ ಆಗಿದೆ. ಬೀಟ್ರೂಟ್ ಆಮೇಲೆ ತೆಂಗಿನಕಾಯಿ ಮಿಕ್ಸ್ಚರು. ಸೊ ಈಗ ಹಾಲು ಹಾಕೋಣ.
ಸೊ ಅದೇ ಬಟ್ಲಿಗೆ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಸೊ ಕಲರ್ ಅದಕ್ಕೆ ಬಂದಿದೆ. ಸೊ ಈಗ ಹಾಲು ಹಾಕೋಣ. ಈಗ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಡೋಣ. ಸೊ ಇದು ಚೆನ್ನಾಗಿ ಹಾಲಲ್ಲಿ ಬೇಯಲಿ. ಸೊ ಈಗ ಅದರದ್ದು ಲಿಡ್ ಮುಚ್ಚಿಬಿಟ್ಟು ಕವರ್ ಮಾಡಿ ಒಂದು 10 ನಿಮಿಷ ಅದನ್ನು ಹಾಗೆ ಎಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಅದು ಕುಕ್ ಆಗಲಿ. ಸೊ ಅವಾಗವಾಗ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ನೋಡಬೇಕು. ಆಮೇಲೆ ಸ್ವಲ್ಪ ತಿರುಗಿಸ್ಕೊಟ್ಟು ಮತ್ತೆ ಕವರ್ ಲಿಡ್ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಸೊ 10 ನಿಮಿಷ ಆಗಲಿ. ಸೊ ಈಗೊಂದು 5-6 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ನೋಡಿ, ಇನ್ನು ನೀರಿನ ಅಂಶ ಎಲ್ಲ ಇದೆ. ಸೊ ಅದೆಲ್ಲ ಚೆನ್ನಾಗಿ ಇವ್ಯಾಪರೇಟ್ ಆಗಲಿ. ಸೊ ಇನ್ನೊಂದು 5 ನಿಮಿಷ ಅದು ಹಾಗೆ ಬೇಯಬೇಕು. ಕವರ್ ಮಾಡಿ. ಇವತ್ತು ಒಳ್ಳೆ ಬಿಸಿಲಿದೆ. ಸೊ ಈಗ ಟೋಟಲ್ 10 ಮಿನಿಟ್ಸ್ ಆಗಿದೆ, ತೆಗೆದು ನೋಡೋಣ. ಸೊ ಆಲ್ಮೋಸ್ಟ್ ಎಲ್ಲ ಮಾಯಿಶ್ಚರು ಇವ್ಯಾಪರೇಟ್ ಆಗಿದೆ. ಸೊ ಈಗ ಸ್ವಲ್ಪ ನೋಡ್ಕೊತಾನೆ ಇರಬೇಕು. ಸೊ ಒಲೆ ಮುಂದೆ ಸ್ವಲ್ಪ ಸ್ಪ್ಯಾಚುಲ ಅಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು. ಇನ್ನೊಂದು 2-3 ನಿಮಿಷ ಆದಮೇಲೆ ಸಕ್ಕರೆ ಹಾಕೋಣ. ಸೊ ಈಗ ನೋಡಿ, ಕಂಪ್ಲೀಟ್ ಮಾಯಿಶ್ಚರ್ ಆಲ್ಮೋಸ್ಟ್ ಎಲ್ಲ ಇಮ್ರಿದೆ. ಸೊ ಈ ಟೈಮಲ್ಲಿ ಸಕ್ಕರೆ ಹಾಕೋಣ. ಸೊ ಸಕ್ಕರೆ ನೋಡ್ಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಬೋದು. ಸೊ ಕಮ್ಮಿ, ಯಾಕಂದರೆ ಬೀಟ್ರೂಟಲ್ಲಿ ಅದರದ್ದೇ ಆದ ಸ್ವೀಟ್ನೆಸ್ ಇರುತ್ತೆ. ಸೊ ನೋಡಿ ಹಾಕ್ಕೊಬೋದು. ಜಾಸ್ತಿ ಸ್ವೀಟ್ ಬೇಡ ಅಂದರೆ ಕಮ್ಮಿ ಮಾಡ್ಕೊಬೋದು. ಈಗ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಹಾಕ್ತಿದ್ದೀನಿ. ಸೊ ಇದು ಚೆನ್ನಾಗಿ ಮತ್ತೆ ಫುಲ್ ಸೈಡ್ಸ್ ಎಲ್ಲ ಬಿಟ್ಕೊಳೋ ತನಕ ಸ್ವಲ್ಪ ಕೈ ತಿರುಗಿಸಿ ಆಡಿಸ್ತಾ ಇರಬೇಕು. ಇದು ಮೇಲೆ ಪಾತ್ರೆಯಲ್ಲಿ. ಸೊ ಈಗ 1 ಸ್ಪೂನ್ ತುಪ್ಪ ಹಾಕ್ತೀನಿ. ತಿರುಗಿಸ್ಕೊಳ್ಳೋಣ. ಸೊ ಈಗ ನೋಡಿ, ಎಲ್ಲ ಮಧ್ಯ ಬಂದಿದೆಯಲ್ಲ. ಸೊ ಈ ಥರ ಬರೋವಾಗ ಸ್ವಲ್ಪ ಉರಿ ಕಮ್ಮಿ ಮಾಡಿ
ಇನ್ನೊಂದು ಸ್ಪೂನ್ ತುಪ್ಪ ಹಾಕೋಣ ಈಗ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ಅದೆಲ್ಲ ಪಾತ್ರೆಯಿಂದ ಸಪ್ರೇಟಾಗಿ ಮಧ್ಯಕ್ಕೆಲ್ಲ ಒಂದು ಇದು ಥರ ಬರುತ್ತೆ, ಒಂದು ಕಡೆಗೆ ಸೇರುತ್ತೆ. ಸೊ ಅಲ್ಲಿ ತನಕ ಇದು ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಸೊ ಈಗ ಲಾಸ್ಟ್ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಸೊ ನೋಡಿ, ಈಗ ಚೆನ್ನಾಗಿ ಎಲ್ಲ ಸೈಡ್ಸ್ ಬಿಟ್ಕೊಂಡು ಎಲ್ಲ ಕ್ಲೀನಾಗೆ ಈ ಥರ ಮಧ್ಯ ಬಂದಿದೆಯಲ್ಲ, ಇದೊಂದು ಸ್ವಲ್ಪ ಇನ್ನು ತಿರುಗಿಸ್ಕೊಟ್ಟು ಪ್ಲೇಟ್ಗೆ ಹಾಕೋಣ. ಸೊ ಇದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ಲ್ಯಾಟ್ ಮಾಡೋಣ. ಸೊ ಇದು ಹೀಗೆ ಸ್ವಲ್ಪ ಹೊತ್ತು ಆರಲಿ, ಆಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಟ್ ಮಾಡೋಣ. ಸೊ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಸೊ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ, ಈಗಲೇ ಕಟ್ ಮಾಡೋಕ್ಕೆ ಹೋಗಬಾರ್ದು. ಫುಲ್ ತಣ್ಣಗಾಗಿ ಆಮೇಲೆ ಅದ್ರ ಮೇಲೆ ಗೋಡಂಬಿ ಇಟ್ಟು, ಸೊ ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಬಿಸಿ ಬೇಕು ಅಂದರೆ ಹಾಗೆ ತೊಗೊಂಡು ತಿನ್ಬೋದು, ಬಟ್ ತಣ್ಣಗಾದರೆ ಚೆನ್ನಾಗಿರುತ್ತೆ. ಸೊ ಈಗ ಸ್ವಲ್ಪ ಗೋಡಂಬಿಯಲ್ಲಿ ಡೆಕೋರೇಟ್ ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಬನ್ನಿ ಇವಾಗ ಅದನ್ನು ಪೀಸ್ ಕಟ್ ಮಾಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ. ಆಮೇಲೆ ಈ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ. ಸೊ ಗೋ ಹೆಡ್ ಗೈಸ್ ಆ್ಯಂಡ್ ಡಾಲ್ಸ್, ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು BJ ಕಿಚನ್ ಹೆವೆನ್. ನೀವೆಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊತೀರೋ ಅಷ್ಟೇ ಒಳ್ಳೊಳ್ಳೆ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ.
ಸೊ ನೀವು ಈ ಹೆಲ್ತಿ ರೆಸಿಪಿನ ಟ್ರೈ ಮಾಡಿ. ಬೀಟ್ರೂಟ್ ಅಷ್ಟೇ ಒಳ್ಳೆಯದು, ಆಮೇಲೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಜ್ಯೂಸಿಯಾಗಿದೆ, ಆಮೇಲೆ ಎಷ್ಟು ಚೆನ್ನಾಗಿದೆ, ಅಷ್ಟೇ ರುಚಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹ್ಯಾಪಿ ಕುಕಿಂಗ್, ಆ್ಯಂಡ್ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.